ನೈಸ್ ಜಟಾಪಟಿಗ ಭಾಗವಾಗಿನೇ ಅಶೋಕ್ ಗೆಣಿ ಅವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನಂತಂದ್ರು ಅಂತಂದ್ರೆ, ಕೇಣಿ ಏನು ಹೇಳಬೇಕಿಲ್ಲ, ಅವರನ್ನು ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ, ಹೀಗಂತ ಕಿಡಿಕಾರಿದ್ದಾರೆ. ಅವನಿಗೇನು ಹೇಳ್ತಾ ಇಲ್ಲ, ಹೇಳ್ತಾ ಇರೋದು ಈ ಸರ್ಕಾರಕ್ಕಷ್ಟೇ. ಕೇಣಿ ಏನೂ ಹೇಳಬೇಕಾಗಿಲ್ಲ, ಅವ್ರನ್ನ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ, ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ, ಕೋರ್ಟ್ ಆದೇಶ ಕೊಟ್ಟಿರೋದು ಸರ್ಕಾರಕ್ಕೆ, ಕೇಣಿಗಲ್ಲ. ನಾನು ಪ್ರಚೋದನೆಯನ್ನ ಯಾರಿಗೂ ಮಾಡ್ತಾ ಇಲ್ಲ. ಜನರು ಇಷ್ಟೊತ್ತಿಗೆ ನುಗ್ಗಬೇಕಿತ್ತು. ನಾನು ಅವನು ಯಾರಿಗೋ ಉತ್ತರವನ್ನ ಕೊಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಅವನು ಲೂಟಿ ಮಾಡೋದಕ್ಕೆ ಬಂದಿದ್ದು. 5 ರೂಪಾಯಿನೂ ಹಾಕಿಲ್ಲ. ಸರ್ಕಾರ 10 ರೂಪಾಯಿಗೆ ಭೂಮಿನ ಲೀಸಿಗೆ ಕೊಟ್ಟರು. ರಾಜ್ಯದ ಆಸ್ತಿನ ICICIನಲ್ಲಿ ಅಡವಿಟ್ಟು ಸಾಲ ತಂದು ಈ ಆಟ ಆಡ್ಕೊಂಡು ಕೂತಿದ್ದಾನೆ, ಹೀಗಂತ ಅಶೋಕ್ ಕೇಣಿಯ ವಿರುದ್ಧ ಏಕವಚನದಲ್ಲೇ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನನಗೆ ಹೇಳ್ಬೇಕಾಗಿಲ್ಲ, ನಾನು ಅವ್ರು ಕಟ್ಕೊಂಡು ನನಗಾಗಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಬೆನ್ನೆಲುಬ. ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ. ಕೋರ್ಟ್ ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಅಲ್ಲ. ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನನಗೆ ಅವ್ರು ನೋಡಿ, ನಾನು ಯಾರಿಗೋ ಉತ್ತರ ಕೊಡಲ್ಲ. ಅವನು ಯಾರೋ ಲೂಟಿ ಹೊಡಿಯಕ್ಕೆ ಬಂದಿರ. ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ? 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ. ರಾಜ್ಯ ಸರ್ಕಾರದ ಭೂಮಿ ಕೊಟ್ಟರು ಲೀಸ್ಗೆ 10 ರೂಪಾಯಿಗೆ. ಅದನ್ನು ತಗೊಂಡೋಗಿ ICICI ಬ್ಯಾಂಕಲ್ಲಿ ಅಡ ಇಟ್ಟ ರಾಜ್ಯದ ಆಸ್ತಿನ. ಅಲ್ಲಿ ಸಾಲ ತಂದು ಈ ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನ ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡ್ಕೊಂಡು ಕೂತಿದ್ದಾರೆ. ಹೀಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಶೋಕ್ ಕೇಣಿ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು ಅಂತಂದ್ರೆ, ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ, ಆತನಿಗೆ ನಾನೇನು ಹೇಳೋದಿಲ್ಲ. ಒಂದು ಕಡೆ ಸರ್ಕಾರಕ್ಕೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವಂಥ ವಿಚಾರದ ಜಟಾಪಟಿಗೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಇದು DK ಬ್ರದರ್ಸ್ ವರ್ಸಸ್ HDK ಅನ್ನುವಂಥ ಸಿಚುವೇಶನ್ ನಿರ್ಮಾಣವಾಗಿತ್ತು. ಇದರೊಟ್ಟಿಗೆ ಅಶೋಕ್ ಕೇಣಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗೂ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು.